ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸ್ನೇಹಿತ ಮಂಜುನಾಥ್ PS. ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ ನಾವು ಮೈಕ್ರೋಸಾಫ್ಟ್ ಎಕ್ಸೆಲ್ ಸರಣಿಗಳನ್ನು ಮುಂದುವರಿಸ್ತಾ ಇದ್ದೀವಿ. ಇದು ಬೇಸಿಕ್ ಕಲಿಕಾರ್ಥಿಗಳಿಗಾಗಿ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಅರ್ಪಿಸುತ್ತಿರುವ ಎಕ್ಸೆಲ್ ಸರಣಿಗಳು. ಈ ಸರಣಿಗಳಲ್ಲಿ ಇಂದು ನಾವು ಬ್ಯಾಕ್ ಸ್ಟೇಜ್ ವ್ಯೂ ಇದನ್ನು ಯಾವ ರೀತಿ ಎನೇಬಲ್ ಮಾಡೋದು ಮತ್ತು ಡಿಸೇಬಲ್ ಮಾಡೋದು, ಒಂದು ವರ್ಕ್ ಬುಕ್ನ ಯಾವ ರೀತಿ ಸೇವ್ ಮಾಡೋದು ಮತ್ತು ಸೇವ್ ಆ್ಯಸ್ ಮಾಡೋದು, ಈ ವಿಷಯಗಳ ಕುರಿತು ಇಂದು ನಾವು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಇದಕ್ಕಾಗಿ ನಾನು NVDA 2022.4 ಲೇಟೆಸ್ಟ್ ಇದನ್ನು ನಾನು ಉಪಯೋಗಿಸ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಇಂದಿನ ಸಂಚಿಕೆಯನ್ನು ಶುರು ಮಾಡೋಣ. ಬ್ಯಾಕ್ ಸ್ಟೇಜ್ ವ್ಯೂ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ಬ್ಯಾಕ್ ಸ್ಟೇಜ್ ವ್ಯೂ ಅಂದರೆ ಬೇರೆ ಬೇರೆ ಕೆಲಸಗಳಿಗೆ ಸಂಬಂಧಪಟ್ಟ ಟೆಂಪ್ಲೇಟ್ಸ್ ಕೊಟ್ಟಿರ್ತಾರೆ. ಲೈಕ್ ಬಿಸ್ನೆಸ್ಗೆ ಸಂಬಂಧಪಟ್ಟಿರೋ ಕಾಲಮ್ ಹೆಡರ್ಸ್, ರೋ ಹೆಡರ್ಸ್ ಕೊಟ್ಟಿರ್ತಾರೆ. ಅದನ್ನು ಫಿಲ್ ಮಾಡಿ ಅವರು ಅದನ್ನು ಉಪಯೋಗಿಸ್ಕೋಬೋದು. ಅದೇ ಒಬ್ಬ ಕಂಪನಿ ಪರ್ಸನ್ MLC ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರೋರಿಗೆ MLC ಕಂಪನಿಯಲ್ಲಿ ಏನೇನು ಕಾಲಮ್ ಹೆಡಿಂಗ್ಸ್ ಬರುತ್ತೆ, ಹೆಡರ್ಸ್ ಬರುತ್ತೆ, ರೋ ಹೆಡರ್ಸ್ ಬರುತ್ತೆ, ಅದಕ್ಕೆ ಸಂಬಂಧಪಟ್ಟಿರೋ ಟೆಂಪ್ಲೇಟ್ಸು ಕೊಟ್ಟಿರ್ತಾರೆ. ಇದೇ ರೀತಿ ಹಲವಾರು ಟೆಂಪ್ಲೇಟ್ಸ್ಗಳನ್ನ ಕೊಟ್ಟಿರ್ತಾರೆ. ಅದನ್ನು ಬೇರೆ ಬೇರೆ ಕೆಲಸಕ್ಕೆ ಬೇರೆ ಬೇರೆ ವ್ಯಕ್ತಿಗಳು ಉಪಯೋಗಿಸ್ಕೋಬಹುದು. ಈಗ ನಾವು ಬೇಸಿಕ್ ಕಲಿಕಾರ್ಥಿಗಳಾಗಿರೋದ್ರಿಂದ ಏನು ಮಾಡ್ಬೋದು, ಬ್ಲ್ಯಾಂಕ್ ವರ್ಕ್ ಬುಕ್ನ ನಾವು ಹೋಗಿ ಚೂಸ್ ಮಾಡಬೇಕು. ಸೊ ಇದು ನಾವು ಸ್ಟಾರ್ಟ್ ಮೆನುಗೆ ಹೋಗಿ ಎಕ್ಸೆಲ್ ಓಪನ್ ಮಾಡಿದ ತಕ್ಷಣವೇ ಬಂದರೆ ಹೆಂಗಿರುತ್ತೆ, ತುಂಬ ಚೆನ್ನಾಗಿರುತ್ತಲ್ವಾ. ಸೊ ಇದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ನಾನು ಇದನ್ನು ಯಾವ ರೀತಿ ಎನೇಬಲ್ ಮಾಡೋದು, ಡಿಸೇಬಲ್ ಮಾಡೋದು ಎರಡೂ ಕೂಡ ನಿಮಗೆ ತೋರಿಸ್ತೀನಿ. ನಾನೀಗ ಸ್ಟಾರ್ಟ್ ಮೆನು ವಿಂಡೋಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸರ್ಚ್ ವಿಂಡೋ, ಸರ್ಚ್ ಬಾಕ್ಸ್ ಎಡಿಟ್ ಬ್ಲ್ಯಾಂಕ್. ಸೊ ಎಕ್ಸೆಲ್ ಓಪನ್ ಮಾಡ್ತಾ ಇದ್ದೀನಿ. Level 1 Excel 2016 App 1 of 1. ಎಂಟರ್ ಪ್ರೆಸ್ ಮಾಡ್ತಾ ಇದ್ದೀನಿ. Excel. ಸೊ ಎಕ್ಸೆಲ್ ಓಪನ್ ಆಗಿದೆ. ಒಂದ್ಸರಿ ಟೈಟಲ್ ಚೆಕ್ ಮಾಡೋಣ. Excel. ಸೊ ಇಲ್ಲಿ ನಿಮಗೆ ಟೆಂಪ್ಲೇಟ್ಸು ಸಿಗುತ್ತೆ. ನಾವು ಏನೇನಂತ ಡೌನ್ ಏರೋ ಮಾಡಿ ನೋಡೋಣ. New grouping, featured grouping, blood pressure tracker link alt F. ಬ್ಲಡ್ ಪ್ರೆಷರ್ ಟ್ರ್ಯಾಕರ್, ಇದು ಬ್ಲಡ್ ಪ್ರೆಷರ್ ಇರುತ್ತಲ್ಲ, BP, ಅವ್ರಿಗೆ ಸಂಬಂಧಪಟ್ಟಂಗೆ ಒಂದು ಟೆಂಪ್ಲೇಟ್ ಕೊಟ್ಟಿದ್ದಾರೆ. ಇದರಲ್ಲಿ ಟ್ರ್ಯಾಕ್ ಮಾಡಿರ್ಬೋದಂತೆ. ಸೊ ಡೌನ್ ಏರೋ. Loan amortization link alt F Z4. ಡೌನ್ ಏರೋ. Sales report link alt. ಸೇಲ್ಸ್ ರಿಪೋರ್ಟ್. Billing statement link. ಬಿಲ್ಲಿಂಗ್ ಸ್ಟೇಟ್ಮೆಂಟ್. Expense report link alt. ಎಕ್ಸ್ಪೆನ್ಸ್ ರಿಪೋರ್ಟ್. Personal monthly budget link alt F. ಪರ್ಸನಲ್ ಮಂತ್ಲಿ ಬಜೆಟ್. ನೋಡೋಣ, ಇದನ್ನು ನಾನು ಓಪನ್ ಮಾಡ್ತೀನಿ. ಇದು ಯಾವ ರೀತಿ ಇದೆ ನೋಡೋಕ್ಕೆ ಅಂತ. ಎಂಟರ್. Personal monthly budget table. Personal monthly budget B2 through J2. ನಾನೀಗ ಕಂಟ್ರೋಲ್ ಹೋಮ್ ಪ್ರೆಸ್ ಮಾಡ್ತಾ ಇದ್ದೀನಿ. A 1, a 2. Personal monthly budget B2 through J2. ನೋಡಿ ಸ್ನೇಹಿತರೆ, ಇಲ್ಲಿ ಪರ್ಸನಲ್ ಮಂತ್ಲಿ ಬಜೆಟ್ ಅಂತ ಹೆಡಿಂಗ್ ಕೊಟ್ಟು ಈ ಸೆಲ್ಸ್ನ ಮರ್ಜ್ ಮಾಡಿದ್ದಾರೆ. ಮರ್ಜ್ ಮಾಡಿ ಇಲ್ಲಿ ಈ ಒಂದು ಟೆಂಪ್ಲೇಟಲ್ಲಿ ಕೊಟ್ಟಿದ್ದಾರೆ. ಇದ್ರ ಕೆಳಗಡೆ ಏನಿದೆ ನೋಡೋಣ. ಡೌನ್ ಏರೋ. B3 through D3. Projected monthly income B4 through B6. ಪ್ರೊಜೆಕ್ಟೆಡ್ ಮಂತ್ಲಿ ಇನ್ಕಮ್ ಅಂದರೆ ಒಂದು ಮಂತಲ್ಲಿ ಎಷ್ಟು ಇನ್ಕಮ್ಮು ಅಂತ. ಡೌನ್ ಏರೋ. Actual monthly income B7 through. ಆಕ್ಚುಯಲ್ ಮಂತ್ಲಿ ಇನ್ಕಮ್ B10. ಡೌನ್ ಏರೋ. Housing B11. ಹೌಸಿಂಗ್. Mortgage or rent B12. ಮಾರ್ಗೇಜರ್. Phone B13. ಫೋನ್. Electricity B14. ಎಲೆಕ್ಟ್ರಿಸಿಟಿ. Gas B15. ಗ್ಯಾಸ್. Water and sewer B16. ವಾಟರ್. Cable B17. ಸೊ ಇದೇನಂದರೆ ಒಂದು ತಿಂಗಳಿಗೆ ಒಂದು ಮನೆಯಲ್ಲಿ ಏನೆಲ್ಲ ಖರ್ಚು ಬರುತ್ತೆ ಅದನ್ನು ಲೆಕ್ಕ ಹಾಕೋದಕ್ಕೋಸ್ಕರ ಇದೊಂದು ಟೆಂಪ್ಲೇಟ್ ಕೊಟ್ಟಿದ್ದಾರೆ. ಸೊ ಇದೇ ಥರ ತುಂಬ ಟೆಂಪ್ಲೇಟ್ಸ್ ಇರುತ್ತೆ ಸ್ನೇಹಿತರೆ. ಇದನ್ನು ನೀವು ಫ್ರೀ ಇದ್ದಾಗ ಎಕ್ಸ್ಪ್ಲೋರ್ ಮಾಡ್ಬೋದು. ನಾವು ಎಲ್ಲ ಟೆಂಪ್ಲೇಟ್ಸ್ನ ತೋರಿಸ್ತಾ ಹೋದರೆ ವಿಡಿಯೋ ಲೆಂತ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಈಗ ಆಲ್ಟ್ F4 ಮಾಡಿ ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. Microsoft Excel dialog want to save your. ಸೊ ಟ್ಯಾಬ್ ಮಾಡಿ ಡೋಂಟ್ ಸೇವ್ ಕೊಡೋಣ. Don't save space. ಓಕೆ, ನಾನೀಗ ನಿಮಗೆ ಈ ಟೆಂಪ್ಲೇಟ್ಸ್ನ ಡಿಸೇಬಲ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಬ್ಯಾಕ್ ಸ್ಟೇಜ್ ವ್ಯೂನ ಡಿಸೇಬಲ್ ಯಾವ ರೀತಿ ಮಾಡೋದು ಅಂತ. ನಾನೀಗ ಎಕ್ಸೆಲ್ ಓಪನ್ ಮಾಡ್ತೀನಿ. ಮತ್ತೆ ವಿಂಡೋಸ್ R run dialog type the name of a. ಎಕ್ಸೆಲ್. select CEL. ಎಂಟರ್. ಸೊ ಈಗ ನಾನು ಎಸ್ಕೇಪ್ ಪ್ರೆಸ್ ಮಾಡ್ತಾ ಇದ್ದೀನಿ. Book 1 Excel. ಸೊ ಬ್ಲ್ಯಾಂಕ್ ವರ್ಕ್ ಬುಕ್ ಓಪನ್ ಆಗಿದೆ. Alt F T ಪ್ರೆಸ್ ಮಾಡ್ತಾ ಇದ್ದೀನಿ ಸೆಟ್ಟಿಂಗ್ಸ್ಗೆ ಹೋಗೋದಕ್ಕೆ. Open tab selected Alt T. Excel options dialog. General options for working with Excel. General.
ಓಕೆ ಸ್ನೇಹಿತರೆ, ಇಲ್ಲಿಂದ ನಾನು ಟ್ಯಾಬ್ ಕೀನ ಪ್ರೆಸ್ ಮಾಡ್ತಾ ಹೋಗ್ತೀನಿ. ನನಗೆ ಸ್ಟಾರ್ಟ್ ಸ್ಕ್ರೀನ್ ಅನ್ನೋ ಒಂದು ಆಪ್ಷನ್ ಸಿಗೋವರೆಗೂ. User interface options grouping. Show quick analysis options on selection. Checkbox checked. Alt enable live preview. Checkbox checked. Screen tip style. Combo box show feature descriptions and screen tips. Collapsed. Alt plus R. When creating new workbooks grouping, use this as the default font. Font size. Combo box collapsed. Default view for new sheets. Combo box includes this many sheets. Spin button. Personalize your copy of Microsoft Office grouping. So always use these values regardless of Office theme. Combo box color. Startup options grouping. Default programs. Button Alt plus D. Tell me if Microsoft Excel. Show the start screen when this application starts. Checkbox checked. Alt plus H. ನೋಡಿ ಸ್ನೇಹಿತರೆ, ನಮಗೆ ಬೇಕಾಗಿರೋ ಆಪ್ಷನ್ ಸಿಕ್ಕಿದೆ. ಶೋ ದ ಸ್ಟಾರ್ಟ್ ಸ್ಕ್ರೀನ್ ವೆನ್ ದಿಸ್ ಅಪ್ಲಿಕೇಶನ್ ಸ್ಟಾರ್ಟ್ಸ್. ಇದು ಚೆಕ್ ಬಾಕ್ಸ್ ಏನಾಗಿದೆ ಅಂತ ನೋಡೋಣ. ಇನ್ಸರ್ಟ್ ಟ್ಯಾಬ್ ಪ್ರೆಸ್ ಮಾಡ್ತಾ ಇದ್ದೀನಿ. Show the start screen when this application starts. Checkbox focus checked. Alt plus H. ನೋಡಿ, ಈಗ ಎನೇಬಲ್ ಆಗಿದೆ. ಇದನ್ನ ಡಿಸೇಬಲ್ ಮಾಡ್ತೀನಿ. ಸ್ಪೇಸ್ ಬಾರ್ ಮಾಡಿ. Space not checked. ನಾಟ್ ಚೆಕ್ ಆಗಿದೆ. ಸೊ ನಾನು ಶಿಫ್ಟ್ ಟ್ಯಾಬ್ ಮಾಡ್ಕೊಂಬಂದು ಓಕೆ ಕೊಡ್ಬೋದು. ನಾನೀಗ ಶಿಫ್ಟ್ ಟ್ಯಾಬ್ ಮಾಡ್ಕೊಂಬಂದು ಓಕೆ ಕೊಡ್ತೀನಿ, ಅಥವಾ ಟ್ಯಾಬ್ ಮಾಡ್ಕೊಂಡೋಗಿ ಓಕೆ ಕೊಡ್ಬೋದು. ಓಕೆ ಬಟನ್. ಓಕೆ ಬಟನ್ ಸಿಕ್ಕಿದೆ. ಸ್ಪೇಸ್ ಬಾರ್. ಸ್ಪೇಸ್ ಬುಕ್ 1 ಎಕ್ಸೆಲ್ ಶೀಟ್ 1 ಟೇಬಲ್ 1. ಸ್ನೇಹಿತರೆ, ಈಗ ಆ ಬ್ಯಾಕ್ ಸ್ಟೇಜ್ ವ್ಯೂ ಏನಾಗಿದೆ, ಡಿಸೇಬಲ್ ಆಗಿದೆ. ಇದನ್ನು ನಾವು ಕನ್ಫರ್ಮ್ ಮಾಡ್ಕೋಬೇಕಲ್ವಾ. ಸೊ ಈ ಎಕ್ಸೆಲ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಆಲ್ಟ್ F4 ಮತ್ತೆ ನಾನು ಸ್ಟಾರ್ಟ್ ಮೆನು ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ವಿಂಡೋ, ಸರ್ಚ್ ಬಾಕ್ಸ್ ಎಡಿಟ್ ಬ್ಲ್ಯಾಂಕ್. ಎಕ್ಸೆಲ್ ಓಪನ್ ಮಾಡೋಕ್ಕೆ ಎಕ್ಸೆಲ್ 2016 ಆಪ್ 1 of 1 level 1. ಎಂಟರ್ ಕೀನ ಪ್ರೆಸ್ ಮಾಡ್ತಾ ಇದ್ದೀನಿ. Book 1 Excel sheet 1 table 1. ಈಗ ನಾನು ಟೈಟಲ್ ಚೆಕ್ ಮಾಡ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. Book 1 Excel B1 C1. ನೋಡಿ, ನಾನು ರೈಟರ್ ಲೆಫ್ಟರ್ ಮಾಡ್ತಾ ಇದ್ದೀನಿ. ಡೈರೆಕ್ಟ್ ಆಗಿ ಒಂದು ಬ್ಲ್ಯಾಂಕ್ ವರ್ಕ್ ಬುಕ್ ಓಪನ್ ಆಗಿದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ನಾವು ಯಾವ ರೀತಿ ಒಂದು ಎಕ್ಸೆಲ್ನ ಸೇವ್ ಮಾಡೋದು ಅಂತ ನೋಡೋಣ. ನಾನು ಆಲ್ರೆಡಿ ಒಂದು ಎಕ್ಸೆಲ್ ಓಪನ್ ಮಾಡಿದ್ದೀನಿ. ಕೆಲವೊಂದು ಕಾಲಮ್ ಹೆಡಿಂಗ್ಸ್ನ ಬರಿತೀನಿ. ಇಲ್ಲಿ C1 B1 ಸೀರಿಯಲ್ ನಂಬರ್ ಬರಿತೀನಿ. ಕ್ಯಾಪ್ಸ್ ಲಾಕ್ ಆನ್ SL. Edit item edit L space N O dot. ನೆಕ್ಸ್ಟ್ ಕಾಲಮ್ ಹೋಗೋಕ್ಕೆ ಟ್ಯಾಬ್ ಕೀ. Sheet 1 table B1 ಅಲ್ಲಿ ನೇಮ್ಸ್ ES. ಟ್ಯಾಬ್ ಕೀ. Sheet 1 table C1 ಅಲ್ಲಿ ಏಜ್. Edit IGE. Sheet 1 table D1 ಅಲ್ಲಿ ಡೇಟ್ ಆಫ್ ಬರ್ತ್. Edit ATE space OF space BIRTH. Sheet 1 table SL no 1. ನೋಡಿ, SL names B1 ನೇಮ್ಸ್, age C1 ಏಜ್, date of birth overflowing D1. ಸೊ ಇಷ್ಟು ನಾನು ಡೇಟಾನ ಬರ್ತಿದ್ದೀನಿ. ಸೊ ಇದನ್ನು ನಾನು ಸೇವ್ ಮಾಡಿರಬೇಕು ಅಂದ್ಕೊಳ್ಳೋಣ. ಸೇವ್ ಮಾಡೋದಕ್ಕೆ ನಿಮಗೆ ಮೊದಲನೇದಾಗಿ ನೀವು ಏನೇನು ಮಾಡಬೇಕು ಅಂದರೆ ಕಂಟ್ರೋಲ್ S ಕೀನ ಪ್ರೆಸ್ ಮಾಡಬೇಕಾಗತ್ತೆ, ಅಥವಾ ನೀವು ಫೈಲ್ ಟ್ಯಾಬ್ಗೆ ಹೋಗ್ಬಿಟ್ಟು ಡೌನ್ ಏರೋ ಮಾಡ್ಕೊಂಡು ಹೋದರೆ ನಿಮಗೆ ಸೇವ್ ಅಂತ ಆಪ್ಷನ್ ಸಿಗುತ್ತೆ. ಅಲ್ಲಿಂದ ಕೂಡ ನೀವು ಸೇವ್ ಮಾಡ್ಬೋದು. ಅಥವಾ ಕ್ವಿಕ್ ಆಕ್ಸೆಸ್ ಟೂಲ್ ಬಾರಲ್ಲಿ ನೀವೇನಾದರೂ ಸೇವ್ ಅನ್ನೋ ಆಪ್ಷನ್ನ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ಗೆ ಆ್ಯಡ್ ಮಾಡ್ಕೊಂಡಿದ್ರೆ ಅಲ್ಲಿಂದ ಕೂಡ ಸೇವ್ ಮಾಡ್ಬೋದು. ಸೊ ಇದೆಲ್ಲ ಬೇರೆ ಬೇರೆ ಮೆಥಡ್ಸ್. ನಾನೀಗ ಸಿಂಪಲ್ ಮೆಥಡ್ ಕಂಟ್ರೋಲ್ S ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Save as dialog, file name, combo box collapsed, edit alt plus N selected book 1. ನೋಡಿ ಸ್ನೇಹಿತರೆ, ಇಲ್ಲಿ ಸೇವ್ ಆಸ್ ಡೈಲಾಗ್, ಕಾಂಬೋ ಬಾಕ್ಸ್, ಫೈಲ್ ನೇಮ್ ಅಂತ ಡೈರೆಕ್ಟಾಗಿ ಕೇಳ್ತಾ ಇದೆ. ಇದು ಡಿಫಾಲ್ಟ್ ಆಗಿ ಇದೇ ರೀತಿ ಬರಲ್ಲ. ಇಲ್ಲೂ ಕೂಡ ಒಂದು ಬ್ಯಾಕ್ ಸ್ಟೇಜ್ ವ್ಯೂ ಇರುತ್ತೆ. ಸೇವ್ದು ಕೂಡ ಒಂದು ಬ್ಯಾಕ್ ಸ್ಟೇಜ್ ವ್ಯೂ ಇರುತ್ತೆ. ಸೊ ಅದೇ ಡಿಫಾಲ್ಟ್ ಆಗಿ ಕೆಲವೊಂದು ಲೊಕೇಶನ್ನ ನಮಗೆ ಅಸೈನ್ ಮಾಡುತ್ತೆ. ಲೈಕ್ ಡೆಸ್ಕ್ಟಾಪ್, ಡಾಕ್ಯುಮೆಂಟ್, ದಿಸ್ PC, ಕಂಪ್ಯೂಟರ್ ಟ್ಯಾಬ್, ಈ ಥರ ಬೇರೆ ಬೇರೆ ಲೊಕೇಶನ್ನ ನಮಗೆ ಅಸೈನ್ ಮಾಡುತ್ತೆ. ಸೊ ನಾವು ಆ ಲೊಕೇಶನ್ಗೆ ಹೋಗಿ ಸೇವ್ ಮಾಡ್ಬೋದು. ಸೊ ಇಲ್ಲಿ ನಾನು ನನ್ನ ಕಂಪ್ಯೂಟ್ರಲ್ಲಿ ಇದನ್ನು ಡಿಸೇಬಲ್ ಮಾಡಿದ್ದೀನಿ ಆಪ್ಷನ್ನ. ಅದಕ್ಕೆ ಡೈರೆಕ್ಟಾಗಿ ಅದು ಫೈಲ್ ನೇಮ್ ಹತ್ರ ಕರ್ಕೊಂಬಂದಿದೆ. ಸೊ ನಾನು ಮೊದಲು ಏನು ಮಾಡ್ತೀನಿ, ಎಸ್ಕೇಪ್ ಮಾಡಿ ಸೇವ್ ಆಪ್ಷನ್ಗೆ ಹೋಗಿ ಅಲ್ಲಿ ನಿಮಗೆ ಆಪ್ಷನ್ ಎಲ್ಲಿದೆ ಅಂತ ತೋರಿಸ್ಬಿಟ್ಟು ಮತ್ತೆ ಇಲ್ಲಿಗೆ ವಾಪಸ್ ಬರ್ತೀನಿ. ಎಸ್ಕೇಪ್. Book 1 Excel sheet 1 table date of birth overflowing D1. ಸೊ ನಾನೀಗ ಸೆಟ್ಟಿಂಗ್ಸ್ಗೆ ಹೋಗ್ತಾ ಇದ್ದೀನಿ. ಮತ್ತೆ Alt F T. Excel options dialog, general options for working with Excel, general options for working with Excel. Choose the extensions you want Excel to open by default. Excel options grouping, categories list. Excel options dialog, general options for working with Excel, general options for working with Excel. Choose the extensions you want Excel to open by default. ಓಕೆ, ಇಲ್ಲಿಂದ ನಾನು ಒಂದ್ಸರಿ ಟ್ಯಾಬ್ ಕೀನ ಪ್ರೆಸ್ ಮಾಡ್ತೀನಿ. Excel options grouping, user interface options grouping, show. ಒಂದ್ಸರಿ ಶಿಫ್ಟ್ ಟ್ಯಾಬ್ನ ಪ್ರೆಸ್ ಮಾಡ್ತೀನಿ. Categories list, ಜನರಲ್ ಅಂತ ಹೇಳ್ತಾ ಇದೆ. ಡೌನ್ ಏರೋ ಮಾಡೋಣ, ಸೇವ್ ಅಂತ ಸಿಗೋವರೆಗೂ. Formulas, grouping, ಸೇವ್ ಅಂತ ಸಿಕ್ಕಿದೆ. ಇಲ್ಲಿಂದ ನಾನು ಟ್ಯಾಬ್ ಪ್ರೆಸ್ ಮಾಡ್ಕೊಂಡು ಹೋಗ್ತೀನಿ. Save workbooks grouping, save files in this format, save auto recover information, minutes spin button, 10 edit selected. Keep the last auto saved version if I click.
C. User Sagar app data roaming Microsoft Excel edit selected. C. User Sagar don't show the backstage when opening or saving files. Checkbox checked Alt plus S. ಡೋಂಟ್ ಶೋ ದ ಬ್ಯಾಕ್ ಸ್ಟೇಜ್ ವ್ಯೂ ವೆನ್ ಸೇವಿಂಗ್. ಚೆಕ್ ಬಾಕ್ಸ್ ಚೆಕ್ ಮಾಡಿಬಿಟ್ಟಿದ್ದೀನಿ. ಇದನ್ನು ನಾಟ್ ಚೆಕ್ ಮಾಡಿದ್ರೆ ಅದು ತೋರಿಸುತ್ತೆ. ಸೊ ಇದನ್ನು ನಾಟ್ ಚೆಕ್ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತೀನಿ. Space not checked. ನಾಟ್ ಚೆಕ್ಡ್. ಶಿಫ್ಟ್ ಟ್ಯಾಬ್ ಮಾಡ್ಕೊಂಬಂದು ಓಕೆ. C. Keep minutes save category cancel OK button. Book 1 Excel sheet 1 table date of birth over. ಈ ಕಂಟ್ರೋಲ್ ಎಸ್ ಪ್ರೆಸ್ ಮಾಡ್ತಾ ಇದ್ದೀನಿ. Save as tab selected Alt F A. ನೋಡಿ ಇಲ್ಲಿ ಸೇವ್ ಆಸ್ ಟ್ಯಾಬ್ ಇದೆ. ಡೌನ್ ಏರೋ. Print tab selected Alt F P. Share tab selected Alt F H. ಶೇರ್ ಟ್ಯಾಬ್. Export tab selected Alt F E. ಎಕ್ಸ್ಪೋರ್ಟ್ ಟ್ಯಾಬ್. Publish tab selected Alt F U. ಪಬ್ಲಿಷ್ ಟ್ಯಾಬ್. Close Alt F C. ಕ್ಲೋಸ್. ಸೊ ಈ ರೀತಿ ಇದ್ದರೆ ನಮ್ಗೆ ಕನ್ಫ್ಯೂಸ್ ಆಗ್ಬೋದು. ಸೊ ಸೇವ್ ಮಾಡೋದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಅಥವಾ ನಮಗೆ ಸ್ಟೆಪ್ಸು ನೆನಪಿಟ್ಕೊಳ್ಳೋದಕ್ಕೂ ಕಷ್ಟ ಆಗ್ಬೋದು. ಅದಕ್ಕೆ ನಾವು ಆ ಒಂದು ಶೋ ಸೇವ್ ಅನ್ನೋ ಒಂದು ಆಪ್ಷನ್ ಇದೆ, ಅದನ್ನು ಚೆಕ್ ಮಾಡಿಬಿಡೋಣ. ಮತ್ತು ನಾನು ಎಸ್ಕೇಪ್ ಕೀನ ಪ್ರೆಸ್ ಮಾಡ್ತಾ ಇದ್ದೀನಿ. Sheet 1 table date of birth overflowing D1. ಮತ್ತು ನಾನು Alt F T ಪ್ರೆಸ್ ಮಾಡ್ತಾ ಇದ್ದೀನಿ. Excel options dialog. General options for working with Excel. General options for working with Excel options. Excel option calculation option categories proofing. Save. ಸೇವ್ ಅಂತ ಸಿಕ್ಕಿದೆ. ಇಲ್ಲಿಂದ ಟ್ಯಾಬ್ ಮಾಡ್ಕೊಂಡು ಹೋಗ್ತೀನಿ ನಾನು. Save workbooks groupings. ಸೇವ್ ಬ್ಯಾಕ್ ಸ್ಟೇಜ್ ಅಂತ ಸಿಗೋವರೆಗೂ. Save auto recover in minutes spin but keep the last auto. C. Users don't show the backstage when opening or saving files. Checkbox not checked Alt plus S. ಸೊ ಡೋಂಟ್ ಶೋ ದ ಬ್ಯಾಕ್ ಸ್ಟೇಜ್ ವ್ಯೂ ವೆನ್ ಸೇವಿಂಗ್ ಆರ್ ಎಕ್ಸಿಟಿಂಗ್ ದ ಫೈಲ್. ಸೊ ಇದನ್ನ ಸ್ಪೇಸ್ ಮಾಡೋಣ. Space checked. ಚೆಕ್ ಆಗಿದೆ. ಸೊ ನಾನು ಶಿಫ್ಟ್ ಟ್ಯಾಬ್ ಮಾಡಿಕೊಂಡು ಓಕೆ ಕೊಡ್ತೀನಿ. C. Keep minutes save categories cancel button OK button. ಓಕೆ ಬಟನ್ ಸಿಕ್ಕಿದೆ. Book 1 Excel sheet 1 table date of birth overflowing D1. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾವ ರೀತಿ ಒಂದು ಎಕ್ಸೆಲ್ ವರ್ಕ್ ಬುಕ್ನ ಸೇವ್ ಮಾಡೋದು ಅಂತ ನೋಡೋಣ. ನಾನು ಕಂಟ್ರೋಲ್ ಎಸ್ ಪ್ರೆಸ್ ಮಾಡ್ತಾ ಇದ್ದೀನಿ. Save as dialog. File name combo box collapsed. Edit Alt plus N selected book 1. ಇಲ್ಲಿ ನಾನು ಶಿಫ್ಟ್ ಟ್ಯಾಬ್ ಮಾಡ್ತಾ ಇದ್ದೀನಿ 2 ಸರಿ ಲೊಕೇಶನ್ ಚೂಸ್ ಮಾಡೋದಕ್ಕೆ. Items 3D objects not selected 1 of 13. ಇಲ್ಲಿ ಡಿ ಪ್ರೆಸ್ ಮಾಡ್ತಾ ಇದ್ದೀನಿ. D desktop 3 of 13. ಡೆಸ್ಕ್ಟಾಪ್ ಅಂತ ಸಿಕ್ಕಿದೆ, ಎಂಟರ್ ಕೊಡ್ತಾ ಇದ್ದೀನಿ. Items view list Sagar not ನಾನು ಡೆಸ್ಕ್ಟಾಪಲ್ಲಿ ನನ್ನ ಫೈಲ್ನ ಸೇವ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಡೆಸ್ಕ್ಟಾಪ್ ಮೇಲೆ ಎಂಟರ್ ಕೊಟ್ಟೆ. File name combo box collapsed. Edit Alt plus N selected book 1. ಸೊ ಫೈಲ್ ನೇಮ್ ಅಂತ ಸಿಕ್ಕಿದೆ ನನಗೆ. ಇಲ್ಲಿ ನಾನು ಬ್ಯಾಕ್ ಸ್ಪೇಸ್ ಮಾಡಿಬಿಟ್ಟು ನನಗೆ ಬೇಕಾಗಿರೋ ಹೆಸರನ್ನು ನಾನು ಕೊಡ್ತೀನಿ. Blank selection removed. D A T A. ಎಂಟರ್ ಕೀನ ಪ್ರೆಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ಈ ಫೈಲ್ನ ಸೇವ್ ಮಾಡಲಿಕ್ಕೆ. Data Excel sheet 1 table date of birth overflowing D1. Data Excel. ಡೇಟಾ ಎಕ್ಸೆಲ್ ಅಂತ ಈ ಒಂದು ಫೈಲ್ ಸೇವ್ ಆಗಿದೆ. ಹಾಗಾದರೆ ಈ ಫೈಲ್ ಕ್ಲೋಸ್ ಮಾಡಿಬಿಟ್ಟು ನಾವು ಎಲ್ಲಿ ಸೇವ್ ಮಾಡಿದ್ದೀವಿ ಆ ಲೊಕೇಶನ್ಗೆ ಹೋಗಿ ನೋಡೋಣ ನಿಜವಾಗ್ಲೂ ಫೈಲ್ ಸೇವ್ ಆಗಿದೆಯಾ ಅಂತ. ಸೊ ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. Alt F4 ಮಾಡಿ ನಾನು ಡೆಸ್ಕ್ಟಾಪ್ಗೆ ಹೋಗ್ತಾ ಇದ್ದೀನಿ. ವಿಂಡೋಸ್ 7 folder view list Cock free MP3 recorder shortcut 1 of 12. ಟಿ ಪ್ರೆಸ್ ಮಾಡ್ತೀನಿ. D disk genius not D data 12 of 12. ಸೊ ಡೇಟಾ ಅಂತ ಸಿಕ್ಕಿದೆ, ಒಂದ್ಸರಿ ಓಪನ್ ಮಾಡಿ ನೋಡೋಣ. Data Excel sheet 1 table date of birth overflowing D1 E1 date of birth of age C1 names B1 SL no SL no. ನೋಡಿ ಸ್ನೇಹಿತರೆ, ನಾನು ಸೇವ್ ಮಾಡಿದ್ದು ಡೇಟಾ ಅನ್ನೋ ಹೆಸರಲ್ಲಿ ಒಂದು ಎಕ್ಸೆಲ್ ವರ್ಕ್ ಬುಕ್ನ ಸೇವ್ ಮಾಡಿದ್ದೆ. ಅದು ಅದೇ ರೀತಿ ಇದೆ. ಎರಡನೇದು ನಾನು ಏನೇನು ಕಂಟೆಂಟ್ ಬರೆದಿದ್ದೆ, ಡೇಟಾ ಬರೆದಿದ್ದೆ, ಸೀರಿಯಲ್ ನಂಬರ್, ಡೇಟ್ ಆಫ್ ಬರ್ತ್, ಏಜ್ ಎಲ್ಲ ಕೂಡ ಇಲ್ಲಿ ಇದೆ. ಸೊ ಈ ರೀತಿ ನಾವು ಒಂದು ವರ್ಕ್ ಬುಕ್ನ ಸೇವ್ ಮಾಡಬಹುದು. ಎರಡನೇದಾಗಿ ಸೇವ್ ಆ್ಯಸ್ ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವು ಸೇವ್ ಆ್ಯಸ್ ಅಂದರೆ ಏನು ಅಂತ ತಿಳ್ಕೊಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಒಂದು ಫೈಲ್ ಒಂದು ಡೇಟಾ ಇದೆ, ಒಂದು ಎಕ್ಸೆಲ್ ಡೇಟಾ ಇದೆ. ನಮಗೆ ಒಬ್ಬರು ಸ್ನೇಹಿತರಿರ್ತಾರೆ, ಅವ್ರಿಗೆ ಏನೋ ವಿಷಯಕ್ಕೆ ಬೇಕಾಗಿರುತ್ತೆ ಒಂದು ಎಕ್ಸೆಲ್ ಡೇಟಾಬೇಸು, ಅದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಫ್ರೆಂಡ್ಗೂ ಕೂಡ ಬೇಕಾಗುತ್ತೆ. ಅವಾಗ ನೀವೇನು ಮಾಡ್ಬೋದು, ಅವ್ರ ಹೆಸರಲ್ಲಿ ಸೇವ್ ಆ್ಯಸ್ ಮಾಡ್ಬೋದು. ಸೇವ್ ಆ್ಯಸ್ ಮಾಡಿದಾಗ ಏನಾಗುತ್ತೆ, ಎಕ್ಸೆಲ್ ತನಗೆ ತಾನೇ ಹೊಸ ಫೈಲ್ ಕ್ರಿಯೇಟ್ ಮಾಡಿ ನೀವೇನು ಕಂಟೆಂಟ್ ಬರೆದಿರ್ತೀರ ಎಕ್ಸೆಲ್ ಡೇಟಾ ಬೇಸಲ್ಲಿ ಏನು ಡೇಟಾ ಬರೆದಿರ್ತೀರ ಅದು ಸೇಮ್ ಇರುತ್ತೆ, ಹೆಸರು ಮಾತ್ರ ಚೇಂಜ್ ಆಗುತ್ತೆ. ಅದರ ಜೊತೆಗೆ ಹೊಸ ಫೈಲು, ಹೊಸ ವರ್ಕ್ ಬುಕ್ ಕ್ರಿಯೇಟ್ ಆಗುತ್ತೆ. ಸೊ ಯಾವ ರೀತಿ ಅಂತ ನೋಡೋಣ. ಇವಾಗ ನಾನು ಟೈಟಲ್ ಚೆಕ್ ಮಾಡ್ತಾ ಇದ್ದೀನಿ. Data Excel ಡೇಟಾ ಅಂತಿದೆ. ಸೊ ಇಲ್ಲಿ ನಾನು ಸೇವ್ ಆ್ಯಸ್ ಮಾಡಲಿಕ್ಕೆ F12 ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Save as dialog. File name combo box collapsed. Edit Alt plus N selected data. ಸೆಲೆಕ್ಟೆಡ್ ಡೇಟಾ ಅಂತ ಹೇಳ್ತಾ ಇದೆ. ನಾನು ಡೇಟಾ ಅಂತ ಹೆಸರು ಕೊಟ್ಟಿದ್ದೀನಿ. ನಾನು ಶಿಫ್ಟ್ ಟ್ಯಾಬ್ ಮಾಡಿಕೊಂಡು ಲೊಕೇಶನ್ ಚೂಸ್ ಮಾಡ್ತೀನಿ. Items data not selected 1 of 3. Sagar. ಸೊ ಡೆಸ್ಕ್ಟಾಪಲ್ಲೇ ಚೂಸ್ ಮಾಡಿ ಡೆಸ್ಕ್ಟಾಪಲ್ಲೇ Location Sagar tooltip. ಸೊ ಡೆಸ್ಕ್ಟಾಪಲ್ಲೇ ನಾನು ಸೇವ್ ಮಾಡ್ತೀನಿ. ಅದಕ್ಕೆ ನಾನು ಈಗ ಟ್ಯಾಬ್ ಮಾಡ್ಕೊಂಡು ಫೈಲ್ ನೇಮ್ ಹತ್ರ ಹೋಗ್ತೀನಿ.
Group name split but file name combo box collapsed. Edit Alt plus N. ಬ್ಯಾಕ್ ಸ್ಪೇಸ್ ಮಾಡಿ ನಾನು ಫೈಲ್ Blank selection removed. ಇಲ್ಲಿ ಫೈಲ್ ನೇಮ್ ಬರೀತಾ ಇದ್ದೀನಿ ಸ್ನೇಹಿತರೆ. ಈ ಫೈಲ್ ನೇಮ್ ಬಂದು ಇನ್ಫಾರ್ಮೇಷನ್ ಅಂತ ಕೊಡ್ತೀನಿ. INFORMATION. ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಸೇವ್ ಮಾಡಲಿಕ್ಕೆ. Information Excel sheet 1 table SL no. ನೋಡಿ ಡೇಟಾ ಎಕ್ಸೆಲ್ ಇತ್ತು, ಇವಾಗ ಇನ್ಫಾರ್ಮೇಷನ್ ಎಕ್ಸೆಲ್ ಅಂತ ಆಗಿದೆ. Information Excel. ಸೊ ಏನೇನಿದೆ ಅಂತ ನೋಡೋಣ. ಕಂಟ್ರೋಲ್ ಹೋಮ್. SL no. Names B1 HC1. Date of birth overflowing D1 E1. ನೋಡಿ ನಾನು ಏನೇನು ಬರೆದಿದ್ನೋ ಸೇಮ್ ಇದೆ. ಸೊ ಇವಾಗ ಎರಡು ಫೈಲು ಇದೆಯಾ ಇಲ್ವಾ ಅಂತ ನೋಡೋಣ. ಕ್ಲೋಸ್ ಮಾಡ್ತಾ ಇದ್ದೀನಿ. Folder view list data 12 of 13. ಸೊ ಡೇಟಾ ಇದೆ, ಅದೇ ಥರ ಇನ್ಫಾರ್ಮೇಷನ್ ಇದೆಯಾ? Information 13 of 13. ಇನ್ಫಾರ್ಮೇಷನ್ ಕೂಡ ಇದೆ, ಡೇಟಾ ಕೂಡ ಇದೆ. D disk genius 9 of D data 12 of 13. ನೋಡಿ ಡೇಟಾ ಕೂಡ ಇದೆ. ಸೊ ಈ ರೀತಿ ನಾವು ಸೇವ್ ಮತ್ತು ಸೇವ್ ಆ್ಯಸ್ನ ಮಾಡ್ಬೋದು. ಸ್ನೇಹಿತರೆ, ಇಂದಿನ ಒಂದು ಸಂಚಿಕೆಯಲ್ಲಿ ಏನೇನು ಮಾಡಿದ್ವಿ ಅಂತ ನಾನು ಈಗ ಸಂಕ್ಷಿಪ್ತವಾಗಿ ನಿಮಗೆ ವಿವರಿಸ್ತಾ ಹೋಗ್ತೇನೆ. ಸ್ನೇಹಿತರೆ, ನಾವು ಒಂದು ಬ್ಯಾಕ್ ಸ್ಟೇಜ್ ವ್ಯೂ ಸ್ಟಾರ್ಟ್ ಮೆನು ಓಪನ್ ಮಾಡಿ ಎಕ್ಸೆಲ್ ಓಪನ್ ಮಾಡಿದಾಗ ಬ್ಯಾಕ್ ಸ್ಟೇಜ್ ವ್ಯೂ ಬರುತ್ತಲ್ಲ, ಅದರಲ್ಲಿ ಟೆಂಪ್ಲೇಟ್ಸ್ ಬಗ್ಗೆ ತಿಳ್ಕೊಂಡ್ವಿ. ಅದನ್ನು ಯಾವ ರೀತಿ ಎನೇಬಲ್ ಮಾಡೋದು ಡಿಸೇಬಲ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಮತ್ತು ಸೇವ್ ಮಾಡುವಾಗ ಒಂದು ಬ್ಯಾಕ್ ಸ್ಟೇಜ್ ವ್ಯೂ ಬರುತ್ತೆ, ಅದನ್ನು ಯಾವ ರೀತಿ ಎನೇಬಲ್ ಮಾಡೋದು ಡಿಸೇಬಲ್ ಮಾಡೋದು ಅಂತ ತಿಳ್ಕೊಂಡ್ವಿ. ನೆಕ್ಸ್ಟ್ ಸೇವ್ ಮತ್ತು ಸೇವ್ ಆ್ಯಸ್ ಯಾವ ರೀತಿ ಮಾಡೋದು ಅಂತ ತಿಳ್ಕೊಂಡ್ವಿ. ಸ್ನೇಹಿತರೆ, ಕೆಲವೊಂದು ಇಂಪಾರ್ಟೆಂಟ್ ಶಾರ್ಟ್ಕಟ್ ಕೀಸ್ಗಳನ್ನ ಹೇಳ್ತೀನಿ, ದಯವಿಟ್ಟು ನೆನಪಿಟ್ಕೊಳ್ಳಿ. ಸೇವ್ ಮಾಡಲಿಕ್ಕೆ ಕಂಟ್ರೋಲ್ ಎಸ್, ಸೇವ್ ಆ್ಯಸ್ ಮಾಡಲಿಕ್ಕೆ F12, ಸೆಟ್ಟಿಂಗ್ಸ್ಗೆ ಹೋಗೋದಕ್ಕೆ Alt F10. ಸೇವ್ ಮತ್ತು ಸೇವ್ ಆ್ಯಸ್ ಆಪ್ಷನ್ ನಿಮಗೆ ಫೈಲ್ ಟ್ಯಾಬ್ ಒಳಗಡೆ ಬರುತ್ತೆ. ಮತ್ತು ಕ್ವಿಕ್ ಆಕ್ಸೆಸ್ ಟೂಲ್ ಬಾರಲ್ಲೂ ನೀವು ಆ್ಯಡ್ ಮಾಡ್ಕೋಬೋದು ಕಸ್ಟಮೈಸ್ ಟೂಲ್ ಬಾರ್ ಸಬ್ಮೆನು ಮುಖಾಂತರ. ಇಷ್ಟು ಹೇಳ್ತಾ ಸ್ನೇಹಿತರೆ, ಇಂದಿನ ಸಂಚಿಕೆ ತಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತಾ ನಾನು ಇಲ್ಲಿಗೆ ನನ್ನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.